ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹರಿಃ ಓಂ ಪ್ರಾಣಾದೇರೇಷಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲಜಗದನಾದ್ಯಂತಮಾನಂದದಂತಂ. ಹರಿಃ ಓಂ. ಮೈತ್ರೇಯಿ ಬ್ರಾಹ್ಮಣ ಯಾಜ್ಞವಲ್ಕ್ಯರು ತನ್ನ ಹೆಂಡತಿಯಾದಂತಹ ಮೈತ್ರೇಯಿಗೆ ಉಪದೇಶವನ್ನು ಮಾಡುವಂತಹ ಭಾಗ. ಅಂದ್ರೆ ಎಲ್ಲವೂ ಭಗವಂತನ ಅಧೀನವಾದ್ದರಿಂದ ಭಗವಂತನ ಇಚ್ಛೆಯಿಂದಲೇ ನಮಗೆ ಎಲ್ಲ ಪದಾರ್ಥಗಳು ಪ್ರಿಯ ಆಗುವಂಥದ್ದು. ಎಲ್ಲ ಪದಾರ್ಥಗಳ ಮೇಲೆ ನಮಗೆ ಪ್ರೀತಿ ಬರೋದು ಯಾವುದರಿಂದ ಅಂತ ಕೇಳಿದ್ರೆ ಭಗವಂತನಿಂದ. ಆದ್ದರಿಂದ ಹೆಂಡತಿಗೋಸ್ಕರವಾಗಿ ಹೆಂಡತಿ ಪ್ರೀತಿ ಅಲ್ಲ, ಗಂಡನಿಗೋಸ್ಕರವಾಗಿ ಗಂಡ ಅಲ್ಲ, ಮಕ್ಕಳಿಗೋಸ್ಕರವಾಗಿ ಮಕ್ಕಳಲ್ಲ, ಕಿಂತು ಅವರು ನಮಗೆ ಪ್ರಿಯರಾಗಬೇಕು ಅಂತ ಹೇಳಿ ಭಗವಂತನ ಇಚ್ಛೆ ಇದ್ರೆ ಆ ಇಚ್ಛಾನುಸಾರವಾಗಿ ನಮಗವರೆಲ್ಲರೂ ಪ್ರಿಯರಾಗಿ ಬರ್ತಾ ಇದ್ದಾರೆ ಎನ್ನುವಂತಹ ಪ್ರಮೇಯವನ್ನ ತಿಳಿಸಿ ಅಲ್ಲಿಂದ ಇನ್ನು ಮುಂದಕ್ಕೆ ಇಲ್ಲಿ ಶ್ರೋತವ್ಯೋ ಮಂತವ್ಯ ನಿಧಿಧ್ಯಾಸಿತವ್ಯ ಅನ್ನೋದೊಂದು ಫಾರ್ಮುಲಾ ನಮಗಿಲ್ಲಿ. ಭಗವಂತನ ದರ್ಶನವನ್ನ ಮಾಡಬೇಕು ಅಂತಂದ್ರೆ ಸಾಧಕನಾದವನ ಕರ್ತವ್ಯ ಭಗವಂತನ ದರ್ಶನವನ್ನ ಮಾಡಬೇಕು. ಆ ಭಗವಂತನ ದರ್ಶನವನ್ನ ನಾವು ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು? ಅವನ ದರ್ಶನವನ್ನ ನಾವು ಮಾಡಬೇಕು ಅಂತಂದ್ರೆ ಪ್ರಧಾನವಾದಂತಹ ಉದ್ದೇಶ ಭಗವಂತನ ದರ್ಶನ ಎಲ್ಲಕ್ಕೂ. ಆ ದರ್ಶನವನ್ನ ಮಾಡಬೇಕು ಅಂದ್ರೆ ಆರಂಭದಲ್ಲಿ ಅವನ ಮಹಿಮೆಗಳನ್ನ ಕುರಿತು ಶ್ರವಣ ಮಾಡಬೇಕು, ವೇದಾರ್ಥಗಳ ಜ್ಞಾನವನ್ನ ಪಡಿಬೇಕು. ಆ ಶ್ರವಣಕ್ಕಾಗಿ ಈಗ ನಮಗೆ ಚಿಂತನೆಯನ್ನ ಕೊಡ್ತಾ ಇರುವಂಥದ್ದು. ಆದ್ದರಿಂದಲೇ ಶ್ರವಣ ಮಾಡ್ಲಿಕ್ಕಾಗಿ ಎಲ್ಲಿಂದ ಶ್ರವಣ ಮಾಡೋದು ಅಂತಂದ್ರೆ ಭಗವಂತನ ಕಂಟ್ರೋಲ್ ನಲ್ಲಿ ಎಲ್ಲ ಇದೆ. ಜನ್ಮಾದ್ಯಸ್ಯೇತಃ ಜಗಜ್ಜನ್ಮಾದಿ ಕರ್ತೃತ್ವ, ಭಗವಂತ ಜಗಜ್ಜನ್ಮಾದಿಕರ್ತ ಅನ್ನುವಂತಹ ಪ್ರಮೇಯವನ್ನ ಮುಖ್ಯವಾಗಿ ನಿರೂಪಣೆ ಮಾಡಬೇಕು. ಅದಕ್ಕಾಗಿ ಈಗ ಭಗವಂತನ ಸೃಷ್ಟಿಕರ್ತೃತ್ವದ ಬಗ್ಗೆ ತುಂಬಾ ಸುಲಭದ 3 ಉದಾಹರಣೆಗಳನ್ನ ಕೊಟ್ಟು ನಮಗೆ ತಿಳಿಸಿಕೊಡ್ತಾರೆ. ಯಾಜ್ಞವಲ್ಕ್ಯರು ಹೇಳ್ತಾ ಇದ್ದಾರೆ, ಸ ಯಥಾ ದುಂದುಭೇಹೇ ಹನ್ಯಮಾನಸ್ಯ ನ ಬಾಹ್ಯಾನ್ ಶಬ್ದಾನ್ ಶಕ್ನುಯಾದ್ ಗ್ರಹಣಾಯ. ದುಂದುಭೇಸ್ತು ಗ್ರಹಣೇನ ದುಂದುಭ್ಯಾಘಾತಸ್ಯ ವಾ ಶಬ್ದೋ ಗೃಹೀತಃ. ಈಗ ದುಂದುಭಿ, ದೇವದುಂದುಭಿಗಳು ಮೊಳಗಿದವು ಅಂತ ಹೇಳಿ ನಾವೆಲ್ಲ ಕೆಲವು ಕಡೆ ಕೇಳ್ತೀವಿ. ಕೃಷ್ಣದೇವರ ಅವತಾರ ಮಾಡುವಾಗ ದೇವದುಂದುಭಿಗಳು ಶಬ್ದ ಮಾಡಿತು ಹೀಗೆಲ್ಲ ನಾವು ಕೇಳ್ತೀವಲ್ಲ. ಹಾಗೆ ದುಂದುಭಿ ಘೋಷ, ದುಂದುಭಿ ಅಂದ್ರೆ ಭೇರಿ, ಆ ಭೇರಿಯ ಶಬ್ದವನ್ನ ಯಾರೋ ಮಾಡ್ತಾ ಇದ್ದಾರೆ. ಭೇರಿ ಶಬ್ದ ಬರ್ತಾ ಇದೆ. ಭೇರಿ ಶಬ್ದ ಬರ್ಬೇಕಾದ್ರೆ ನಾವು ಭೇರಿ ಶಬ್ದವನ್ನ ಯಾರೋ ತಾಳ ತಟ್ತಾ ಇದ್ದಾರೆ ಅಂತ ಯಾರು ಕೇಳಲ್ಲ. ಅಲ್ಲಿ ತಾಳದ ಶಬ್ದ ಬರ್ತಾ ಇದೆ ಅಥವಾ ಗಂಟೆ ಹೊಡಿತಾ ಇದ್ದಾರೆ ಅಥವಾ ಜಾಗಟೆ ಬಡಿತಾ ಇದ್ದಾರೆ ಅಂತ ಯಾರು ಹೇಳಲ್ಲ. ಯಾಕೆ? ನಮಗೆ ಮೊದಲೇ ಭೇರಿಯ ಶಬ್ದ ಯಾವುದು, ನಗಾರಿಯ ಶಬ್ದ ಯಾವುದು, ತಾಳದ ಶಬ್ದ ಯಾವುದು, ಘಂಟೆಯ ಶಬ್ದ ಯಾವುದು, ನಮಗಿದೆಲ್ಲ ಗೊತ್ತಿದೆ. ಆದ್ದರಿಂದ ನಮಗೆ ಭೇರಿ ಶಬ್ದ ಅಂದ್ರೆ ಹೇಗಿರುತ್ತೆ, ಶಂಖವನ್ನ ಊದಿದಾಗ ಬರುವ ಶಬ್ದ ಹೇಗಿರುತ್ತೆ, ವೀಣಾವಾದನವನ್ನ ಮಾಡುವಾಗ ಬರೋ ಶಬ್ದ ಹೇಗಿರುತ್ತೆ, ನಮಗದು ಗೊತ್ತಿದೆ. ಪ್ರೀವಿಯಸ್ಲಿ ನೋನ್ ಫ್ಯಾಕ್ಟರ್ ಅದು. ಅದಾದ್ದರಿಂದ ನಾವು ಭೇರಿಯಿಂದ ಬಂದ ಶಬ್ದವನ್ನ ಏನಂತ ಚಿಂತನೆ ಮಾಡ್ತೇವೆ? ಅದು ಭೇರಿ ಶಬ್ದ.
ಆದ್ದರಿಂದ ಈ ಶಬ್ದ ಹುಟ್ಟಿದ್ದು ಎಲ್ಲಿಂದ? ಭೇರಿಯಿಂದ. ಈ ಶಬ್ದ ಯಾರ ಅಧೀನದಲ್ಲಿದೆ? ಭೇರಿಯ. ಅಂದ್ರೆ ಭೇರಿಯ ಶಬ್ದ ಭೇರಿಯ ಅಧೀನದಲ್ಲಿದೆ, ಗಂಟೆಯ ಅಧೀನದಲ್ಲಿ ಇಲ್ಲ. ಭೇರಿಯಿಂದ ಹುಟ್ಟಿದ ಶಬ್ದ ಭೇರಿಯ ಅಧೀನವೇ ಹೊರತು ಜಾಗಟೆ, ಶಂಖ, ವೀಣೆಯ ಅಧೀನ ಅಲ್ಲ, ನಮಗ್ ಗೊತ್ತಿದೆ. ಆದ್ದರಿಂದಲೇ ಹೇಗೆ ಭೇರಿಯಿಂದ ಬಂದಿರುವಂತಹ ಶಬ್ದ ಅದು ಭೇರಿಯ ಅಧೀನ, ಅದು ಭೇರಿಯಿಂದ ಹುಟ್ಟಿದ್ದು ಭೇರಿ ಅಧೀನ ಅಂತ ನಾವು ಹೇಗೆ ಚಿಂತನೆ ಮಾಡ್ತೇವೋ ಹಾಗೆ ಎಲ್ಲಕ್ಕೂ ಭಗವಂತನ ಇಚ್ಛೆ ಕಾರಣ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ ಈಗ. ಆದ್ದರಿಂದ ಎಲ್ಲಕ್ಕೂ ಇಚ್ಛೆ ಭಗವಂತನ ಇಚ್ಛೆಯೇ ಕಾರಣ, ನಮ್ಮ ನಿಮ್ಮ ಇಚ್ಛೆ ಅಲ್ಲ. ಪ್ರತಿಯೊಂದಕ್ಕೂ ಕಾರಣವಾದದ್ದು ಭಗವಂತನ ಇಚ್ಛೆ ಅಂತ ನಾವು ಚಿಂತನೆ ಮಾಡಿ ಆಗಿದೆ. ಆದ್ದರಿಂದ ಈ ಜಗತ್ತು ಬ್ರಹ್ಮಾದಿ ದೇವತೆಗಳಿಂದ ಬಂದಿದೆ ಅಥವಾ ಬ್ರಹ್ಮಾದಿ ದೇವತೆಗಳ ಅಧೀನವಾಗಿದೆ ಅಂತ ನಾವ್ಯಾರೂ ಚಿಂತನೆ ಮಾಡೋದಿಲ್ಲ. ಮತ್ತೆ ನಾವೇನ್ ಚಿಂತನೆ ಮಾಡ್ತೇವೆ? ಎಲ್ಲವೂ ಭಗವಂತನ ಇಚ್ಛಾ ಅಧೀನವಾದ್ದರಿಂದ ಈ ಜಗತ್ತು ಭಗವಂತನಿಂದ ಹುಟ್ಟಿದೆ, ಈ ಜಗತ್ತು ಭಗವಂತನ ಅಧೀನವಾಗಿದೆ. ನಾವು ಚಿಂತನೆ ಮಾಡೋದು ಹೀಗೆ. ಇದ್ರ ಮೇಲೆ ಇನ್ನೊಂದು ಪ್ರಶ್ನೆ ಇದೆ, ನೋಡೋಣ. ಪ್ರಶ್ನೆಗೆ ಆಮೇಲೆ ಉತ್ತರ ತಗೊಳ್ಳೋಣ. ಫಸ್ಟ್ 3 ಉದಾಹರಣೆಗಳು ತಗೊಂಡ್ಬಿಡೋಣ. ಆದ್ದರಿಂದ ಇಲ್ಲಿ ಭೇರಿ ಅಂದ್ರೆ ಯಾರು? ಎಕ್ಸಾಂಪಲ್ ಭಗವಂತ ಅಂತ ಅರ್ಥ. ಭೇರಿಯ ಶಬ್ದ ಅಂತ ಅನ್ನೋದು ಏನು? ಭಗವಂತನ ಇಚ್ಛೆ ಅಂತ ಅರ್ಥ. ಹಾಗಾದ್ರೆ ಭೇರಿ ಯಾವುದು ಅಂತಂದ್ರೆ ಅಭಿಮಾನಿ ದೇವತೆ ಅಂತ ಅರ್ಥ. ಆದ್ದರಿಂದ ಮುಖ್ಯವಾಗಿ ಅಭಿಮಾನಿ ದೇವತೆ ಪಕ್ಕಕ್ಕೆ ಇಟ್ಕೊಳ್ಳೋಣ ಫಸ್ಟ್. ಭೇರಿ ಅಂದ್ರೆ ಭಗವಂತ, ಆ ಭೇರಿಯ ಶಬ್ದ ಭಗವಂತನ ಇಚ್ಛೆ. ಆದ್ದರಿಂದ ಭೇರಿಯ ಅಧೀನವಾದದ್ದು, ಭೇರಿಯಿಂದ ಹುಟ್ಟಿರುವಂತದ್ದು ಶಬ್ದ ಅಂತ ನಾವು ಚಿಂತನೆ ಮಾಡೋದ್ರಿಂದ ಜಗತ್ತು ಭಗವಂತನ ಅಧೀನದಲ್ಲಿದೆ, ಭಗವಂತನಿಂದ ಸೃಷ್ಟಿಯಾಗಿದೆ ಗೊತ್ತಾಗತ್ತೆ. ಎರಡನೇದು, ಸ ಯಥಾ ಶಂಖಸ್ಯ ಧ್ಮಾಯಮಾನಸ್ಯ ನ ಬಾಹ್ಯಾನ್ ಶಬ್ದಾನ್ ಶಕ್ನುಯಾತ್ ಗ್ರಹಣಾಯ ಶಂಖಸ್ಯ ತು ಗ್ರಹಣೇನ ಶಂಖಧ್ವಸ್ಯ ವಾ ಶಬ್ದೋ ಗೃಹೀತಃ. ಯಾವನೋ ಒಬ್ಬ ಶಂಖ ಹೀಗೆ ಭೇರಿಯನ್ನು ಹೊಡೆದಾಗ ಹೇಗ್ ಗೊತ್ತಾಗತ್ತೋ ಹಾಗೆ ಇನ್ನೊಬ್ಬ ಶಂಖ ಊದ್ತಾ ಇದ್ದಾನೆ, ಶಂಖನಾದವನ್ನು ಮಾಡ್ತಾ ಇದ್ದಾನೆ. ಅವನಲ್ಲಿ ಶಂಖ ಊದ್ತಾ ಇರುವಾಗ ಶಬ್ದ ಬಂತು, ಶಂಖನಾದ ನಮ್ಮ ಕಿವಿಗ್ ಬಿತ್ತು. ಆಗ ನಾವೇನ್ ಅನ್ಕೊಂತೇವೆ? ಅಲ್ಲಿ ಜಾಂಟೆ ಹೊಡಿತಾ ಇದ್ದಾರೆ, ಗಂಟೆ ಬಾರಿಸ್ತಾ ಇದ್ದಾರೆ, ನಗಾರಿ ಭೇರಿ ಹೊಡಿತಾ ಇದ್ದಾರೆ ಅಂತ ಯಾರು ಹೇಳಲ್ಲ. ಶಂಖ ಊದಿದಾಗ ಬರುವ ಶಬ್ದದ ಪರಿಚಯ ನಮಗೆ ಪ್ರೀವಿಯಸ್ಲಿ ಗೊತ್ತಿದೆ. ಆದ್ದರಿಂದ ಇದು ಶಂಖ ಶಬ್ದ, ಈ ಶಬ್ದ ಶಂಖದಿಂದ ಹುಟ್ಟಿದ್ದು, ಆದ್ದರಿಂದ ಅದು ಶಂಖದ ಅಧೀನವಾಗಿದೆ ಅಂತ ಹೇಗೆ ನಾವು ಚಿಂತನೆ ಮಾಡ್ತೇವೋ ಹಾಗೆ ಜಗತ್ತು ಭಗವಂತನ ಇಚ್ಛೆಯಿಂದ ಎಲ್ಲವೂ ಆಗತ್ತೆ ಅಂತ ತಿಳಿದುಕೊಂಡಂತಹ ವ್ಯಕ್ತಿಗೆ ಜಗತ್ತು ಭಗವಂತನ ಇಚ್ಛೆಯಿಂದ ಹುಟ್ಟಿದ್ದು, ಅದು ಭಗವಂತನ ಅಧೀನ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಎರಡನೇ ಉದಾಹರಣೆ. ಇದ್ರ ಮೇಲೆ ಇನ್ನೊಂದು ಮೂರನೇ ಉದಾಹರಣೆಯನ್ನು ಆಚಾರ್ಯ ಕೊಡ್ತಾರೆ. ಸ ಯಥಾ ವೀಣಾಯೈ ವಾದ್ಯಮಾನಾಯೈ ನ ಬಾಹ್ಯಾನ್ ಶಬ್ದಾನ್ ಶಕ್ನುಯಾದ್ ಗ್ರಹಣಾಯ ವೀಣಾಯೈತು ಗ್ರಹಣೇನ ವೀಣಾವಾದಸ್ಯ ವಾ ಶಬ್ದೋ ಗೃಹೀತಃ. ಹೇಗೆ ಒಬ್ಬ ವೀಣಾವಾದನವನ್ನು ಮಾಡ್ತಾ ಇದ್ದ, ವೀಣೆಯನ್ನ ನುಡಿಸುವಾಗ ಶಬ್ದ ಬಂತಲ್ಲ ಕಿವಿಗೆ, ಅದನ್ನ ಯಾರು ತಾಳೆ ತಡಿತಾ ಇದ್ದಾರೆ ಅಂತ ಯಾರು ಹೇಳಲ್ಲ. ಯಾಕೆ? ವೀಣೆಯ ಶಬ್ದ ಏನು ಅಂತ ಇವನಿಗೆ ಗೊತ್ತಿದೆ ಮೊದಲೇ. ಆದ್ದರಿಂದ ಆ ಶಬ್ದ ವೀಣೆಯಿಂದ ಹುಟ್ಟಿದ್ದು, ವೀಣೆಯ ಅಧೀನ ಅಂತ ಹೇಗೆ ಚಿಂತನೆ ಮಾಡ್ತಾರೋ ಹಾಗೆ ಜಗತ್ತು ಭಗವಂತನ ಇಚ್ಛೆಯಿಂದ ಹುಟ್ಟಿದ್ದು, ಅದು ಭಗವಂತನ ಅಧೀನ. ಆದ್ದರಿಂದ ದುಂದುಭಿ, ಶಂಖ ಮತ್ತು ವೀಣೆ, ಈ 3 ದೃಷ್ಟಾಂತಗಳಿಂದ ನಮಗೇನು ಗೊತ್ತಾಗ್ತಾ ಇದೆ? ಈ 3 ದೃಷ್ಟಾಂತಗಳಿಂದ ಏನ್ ಗೊತ್ತಾಗ್ತಾ ಇದೆ? ಎಲ್ಲವೂ ಭಗವಂತನ ಅಧೀನ, ಎಲ್ಲಕ್ಕೂ ಆಶ್ರಯನಾಗಿ ನಿಂತಿರ್ತಕ್ಕಂಥವನು ಭಗವಂತ. ಭಗವಂತನಲ್ಲೇ ಹುಟ್ಟತ್ತೆ, ಭಗವಂತನಿಂದಲೇ ನಡೆಯತ್ತೆ,
ಕೊನೆಗೆ ಭಗವಂತನಲ್ಲೇ ಪ್ರವೇಶ ಮಾಡುತ್ತೆ. ಉಪನಿಷತ್ತಿನ ವಾಕ್ಯಗಳು, ಬೇರೆ ಉಪನಿಷತ್ತಿನ ವಾಕ್ಯಗಳು ಸ್ಪಷ್ಟ ನಮಗಿದೆ. ಆದ್ದರಿಂದ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂಬಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ. ಉಪನಿಷತ್ತು, ತೈತ್ತಿರೀಯೋಪನಿಷತ್ತು. ಆದ್ದರಿಂದ ಏನಾಯ್ತು ನಮಗಿಲ್ಲಿ? ಈ 3 ದೃಷ್ಟಾಂತಗಳನ್ನ ಕೊಟ್ಟಿರೋದರಿಂದ ನಾವೇನ್ ತಿಳ್ಕೊಂಡ ಹಾಗಾಯ್ತು? ಭಗವಂತನ ಸೃಷ್ಟಿ ಜಗತ್ತು ಅದು ಭಗವಂತನ ಅಧೀನದಲ್ಲಿ ಇದೆ. ಇದರ ಮೇಲೆ ಕೆಲವು ಪ್ರಶ್ನೆಗಳು ಬರುತ್ತೆ. ಆ ಏನು ಪ್ರಶ್ನೆಗಳು ಅನ್ನೋದನ್ನ ಆಚಾರ್ಯರ ಭಾಷ್ಯದಲ್ಲಿ ವಿವರಣೆ. ಇದಕ್ಕೆಲ್ಲಕ್ಕೂ ಹಯಗ್ರೀವ ಸಂಹಿತಾ ಅಂತ ಒಂದು ಪ್ರಮಾಣ ಗ್ರಂಥವನ್ನ ಕೊಟ್ಟು ಕನ್ಸಾಲಿಡೇಟ್ ಮಾಡಿ ಅರ್ಥವನ್ನ ಮಾಡಿಕೊಳ್ಳುವ ಪ್ರಕಾರವನ್ನು ನಮಗೆ ತಿಳಿಸ್ಕೊಡ್ತಾರೆ ಆಚಾರ್ಯರು. ಅದನ್ನ ನಾವು ಕೊನೆಗೆ ನೋಡೋಣ. ಈ ಮೈತ್ರೇಯಿ ಬ್ರಾಹ್ಮಣ ಮುಗಿದ ಮೇಲೆ ಮೊದಲು ಉಪನಿಷತ್ತಿನ ಆಚಾರ್ಯರು ಹೇಳಿದಂತೆ ಉಪನಿಷತ್ತಿನ ಅರ್ಥ ಮಾಡ್ಕೊಂಡ್ಬಿಡೋಣ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ಆಮೇಲೆ ಅದು ಹೇಗೆ ಆಚಾರ್ಯರ ಭಾಷ್ಯದಲ್ಲಿ ಹೇಗೆ ಅದರ ಸಾರ ಸಂಗ್ರಹವನ್ನು ಮಾಡಿಕೊಡ್ತಾರೆ ಅಂತನ್ನೋದನ್ನ ಆಚಾರ್ಯರ ಭಾಷ್ಯಾನುಸಾರವಾಗಿ ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ದುಂದುಭ್ಯಾದಿ ದೃಷ್ಟಾಂತೋಪಿ ತದಧೀನತ್ವಂ ತತ್ಕಾರಣತ್ವಂಚ ಜ್ಞಾಪಯತಿ. ಈ 3 ಉದಾಹರಣೆ, ಎಕ್ಸಾಂಪಲ್ಸ್, ದೃಷ್ಟಾಂತಗಳನ್ನ ಏನು ಕೊಟ್ಟರು ಆ ದೃಷ್ಟಾಂತಗಳನ್ನ ಇನ್ನೂ ಸ್ವಲ್ಪ ನಮಗೆ ಅರ್ಥವಾಗುವಂತೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಆಚಾರ್ಯರು. ಸರಿ, ದುಂದುಭಿ ಅಂದ್ರೆ ಭೇರಿ, ಶಂಖ ಮತ್ತು ವೀಣೆ, ಈ 3 ದೃಷ್ಟಾಂತಗಳನ್ನ ಕೊಟ್ಟರು. ಈ ದೃಷ್ಟಾಂತದಿಂದ ಏನ್ ಗೊತ್ತಾಗ್ತಿದೆ ಅಂದ್ರೆ ತದಧೀನತ್ವಂ ತತ್ಕಾರಣತ್ವಂಚ ಜ್ಞಾಪಯಿತು. ಜಗತ್ತು ಭಗವಂತನ ಅಧೀನದಲ್ಲಿ ಇದೆ. ಈ ಜಗತ್ತನ್ನ ಸೃಷ್ಟಿ ಮಾಡಿದವನು ಭಗವಂತ ಜಗತ್ಕಾರಣ. ಜಗತ್ತಿಗೆ ಆಶ್ರಯ ಅಂದ್ರೆ ಜಗತ್ತಿಗೆ ಕಾರಣನಾದವನು ಭಗವಂತ, ಸೃಷ್ಟಿಕರ್ತ. ತಾನು ಸೃಷ್ಟಿ ಮಾಡಿದಂತಹ ಜಗತ್ತು ಭಗವಂತನ ಅಧೀನದಲ್ಲಿ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದ್ರ ಮೇಲೆ ಬರೋ ಪ್ರಶ್ನೆ ಏನು ಅಂತಂದ್ರೆ, ಅಲ್ರಿ ಭೇರಿಗೂ ಭೇರಿ ಶಬ್ದಕ್ಕೂ, ಶಂಖಕ್ಕೂ ಶಂಖದ ನಾದಕ್ಕೂ, ವೀಣೆಗೂ ವೀಣೆಯ ಶಬ್ದಕ್ಕೂ ಅಭೇದ ಇದೆ ಅಲ್ವೇನಪ್ಪ? ಶಂಖ ಇಲ್ಲದೆ ಶಂಖನಾದ ಬರೋದಿಲ್ಲ, ವೀಣೆ ಇಲ್ಲದೆ ವೀಣಾನಾದ ಇಲ್ಲ, ಭೇರಿ ಇಲ್ಲದೆ ಭೇರಿಯ ನಾದ ಇಲ್ಲ. ಆದ್ದರಿಂದ ವೀಣೆ, ಭೇರಿ, ಶಂಖ ಈ 3 ದೃಷ್ಟಾಂತಗಳು ಅಭೇದ ಆಗ್ಬಿಡ್ತಲ್ಲ. ನೀವ್ ಹೇಳ್ದಾಗಿತ್ಕೊಂಡ್ರೆ ಜಗತ್ತಿಗೂ ಭಗವಂತನಿಗೂ ಅಭೇದ, ಜಗತ್ತೇ ದೇವರು, ದೇವರಿಗೂ ಜಗತ್ತಿಗೂ ಭೇದ ಇಲ್ಲ, ಎಲ್ಲ ಒಂದೇ ಅಂತ ಹೇಳ್ಬೇಕಾದೀತು ಅಂತ. ಯಾಕೆ? ಆ ವಾದ್ಯಕ್ಕೂ ಆ ಶಬ್ದಕ್ಕೂ ಅಭೇದ. ನೀವು ಯಾಕೆಂದ್ರೆ ಶಂಖ ಶಬ್ದಕ್ಕೆ ಕಾರಣವಾದದ್ಯಾವುದು? ಶಂಖ. ವೀಣೆ ಅಲ್ಲ. ವೀಣೆಯ ಶಬ್ದಕ್ಕೆ ಕಾರಣವಾದದ್ಯಾವುದು? ವೀಣೆ, ಶಂಖ ಅಲ್ಲ. ನಗಾರಿ, ಭೇರಿಯ ಶಬ್ದಕ್ಕೆ ಕಾರಣವಾದದ್ದು ದುಂದುಭಿ, ಭೇರಿ, ಗಂಟೆ ಅಲ್ಲ. ಆದ್ದರಿಂದ ಏನ್ ಗೊತ್ತಾಗ್ತಾ ಇದೆ ನಮಗಿಲ್ಲಿ? ಆಯಾ ಶಬ್ದಗಳು ಅದಕ್ಕೆ ಕಾರಣ ಆಯಾ ವಾದ್ಯಗಳು. ಆದ್ದರಿಂದ ಅದಕ್ಕೂ ಆ ವಾದ್ಯಕ್ಕೂ ಆ ಶಬ್ದಕ್ಕೂ ಅಭೇದ ಇದೆ. ಆದ್ದರಿಂದ ನೀವು ಕೊಟ್ಟ ದೃಷ್ಟಾಂತ ನಿಮಗೆ ವಿರೋಧ ಆಯಿತು. ಏನ್ ವಿರೋಧ ಆಯಿತು? ಜಗತ್ತು ಭಗವಂತನ ಅಧೀನದಲ್ಲಿದೆ ಅಂತ ನೀವು ಹೇಳಲಿಕ್ಕೆ ಹೋಗಿ ಜಗತ್ತು